ಹಾಯ್ ಫ್ರೆಂಡ್ಸ್, ಸಂಜೆ ಟೈಮಿಗೆ ಎಲ್ಲರಿಗೂ ಏನಾದರೂ ತಿನ್ನಬೇಕು ಅನಿಸುತ್ತೆ, ಸ್ವಲ್ಪ ಖಾರವಾಗಿ. ನಾನಿವತ್ತು ಕಾರ್ನ್ ಫ್ಲೇಕ್ಸಿಂದ ನಾನು ಒಂದು ಮಿಕ್ಸ್ಚರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಟೀ ಟೈಮಿಗೆ ಬೆಸ್ಟ್ ಸ್ನ್ಯಾಕ್ಸ್ ಆಗಿದೆ. ಇದನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಮೊದಲು ಮಸಾಲ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1/4 ಚಮಚ ಪೆಪ್ಪರ್ ಪೌಡ್ರು, ಹಾಗೆ 1 ಚಮಚ ಚಾಟ್ ಮಸಾಲ, 1 ಸ್ಪೂನು ಸಕ್ಕರೆ ಪೌಡ್ರು, ಹಾಗೆ 1 ಸ್ಪೂನು ಉಪ್ಪನ್ನು ಹಾಕಿ ನೀವು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಈಗ ನಾವು ಫಸ್ಟ್ ಎಣ್ಣೆಲಿ ಇದನ್ನು ಕರ್ಕೊಳ್ಳೋಣ. ನಾನು ಕಡಲೆ ಬೀಜನ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಹೀಗೆ ಎಣ್ಣೆಲಿ ಕರೆದು ಸೈಡಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಇದನ್ನು ಕರಿಬೇಕು. ನೆಕ್ಸ್ಟು ಸ್ವಲ್ಪ ಹುರಿಗಡಲೆನೂ ಕೂಡ ನಾವು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಪೀಸ್ಗಳನ್ನ ಕೂಡ ನೀವು ಇದನ್ನು ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ 1 ಕಪ್ಪಷ್ಟು ಸ್ವಲ್ಪನೇ ಕ್ಯಾಶ್ಯೂನ ಹಾಕಬೇಕು, ಗೋಡಂಬಿ. ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿ ನಿಮಗೆ ಬೇಕಂದರೆ ಹಾಕೋಬೋದು. ಇದು ಹಾಕೋದ್ರಿಂದ ಒಂಥರ ಸ್ವೀಟ್ ಇದು ಕೊಡುತ್ತೆ ನಮಗೆ. ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು 3-4 ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಬೋದು. ಅದನ್ನು ಕೂಡ ಫ್ರೈ ಮಾಡಿ ಹಾಕ್ಕೊಳ್ಳಿ, 1 ಮೆಣಸಿನ್ಕಾಯಿನ. ಈಗ ಇದಕ್ಕೆ ನಾನು ಆ ಪೌಡ್ರ್ ಮಾಡ್ಕೊಂಡಿದ್ದು ಹಾಕಿ ಫಸ್ಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ಅದು ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ನಾನು ಕಾರ್ನ್ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಅದು ನೀವು ಯಾವ ಕಂಪ್ನಿ ಬೇಕಾದರೂ ತೊಗೋಬೋದು. ಇದು ಚೆನ್ನಾಗಿರುತ್ತೆ ಕಾರ್ನ್ ಫ್ಲೇಕ್ಸು. ನೋಡಿ, ಇದನ್ನು ಎಣ್ಣೆಲಿ ಹಾಕಿ ಇದನ್ನು ಅಷ್ಟೇ ಗರಿ ಆಗೋ ತನಕ ಚೆನ್ನಾಗಿ ಎಣ್ಣೆಲಿ ಕರ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಹಿಂಗೆ ತೆಗೆದ್ರೆ ಸ್ವಲ್ಪ ಪಳ್ಪಳ್ ಅಂತ ಸೌಂಡ್ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಕರಿಬೇಕು. ಎಣ್ಣೆಲಿ ಫ್ರೈ ಮಾಡಿದ್ದೀನಿ ನೋಡಿ, ಇದು ಆಯಿತು. ಈಗ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸ್ವಲ್ಪ ಹಾಕೋತಿದ್ದೀನಿ. ನೀವು ಒಂದೇ ಸರಿ ಹಾಕಬೇಡಿ. ಪೌಡ್ರು ಒಂದೇ ಸರಿ ಹಾಕೋದ್ರಿಂದ ಸ್ವಲ್ಪ ಟೈಮ್ ಉಪ್ಪು ಜಾಸ್ತಿ ಆಗ್ಬೋದು, ಖಾರ ಜಾಸ್ತಿ ಆಗ್ಬೋದು. ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿಕೊಂಡು ಸ್ವಲ್ಪನೇ ಪೌಡ್ರನ್ನ ಹಾಕ್ಕೊಳ್ಳಿ. ನೋಡಿ, ಇದು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಇದು ಗರಿಯಾಗಿ ಕರಮ್ ಅಂತ ತಿನ್ಬೋದು. ತುಂಬ ಟೇಸ್ಟಿ ಅನಿಸುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದೆಲ್ಲ ಬೇಕ್ರಿಗಳಲ್ಲೂ ಕೂಡ ಈ ಥರ ಸಿಗುತ್ತೆ. ಆ ಥರದೇ ನಾವು ಮನೇಲಿ ಮಾಡಿಕೊಂಡು ಸಂಜೆ ಟೈಮಿಗೆ ಹೆಲ್ತಿಯಾಗಿ ಮಕ್ಕಳಿಗೂ ಕೊಡ್ಬೋದು. ಚೆನ್ನಾಗಿರುತ್ತೆ. ಕಾರ್ನ್ಫ್ಲೇಕ್ಸ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಜಾಸ್ತಿ ಇದನ್ನು ಕೊಟ್ಟರೆ ಒಳ್ಳೆಯದು. ಫ್ರೆಂಡ್ಸ್, ಇದನ್ನು ಸೇಮ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ, ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದ್ದೇ ಸಿಂಪಲ್ ಆದ ರೆಸಿಪಿಯಿಂದ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.